ಚಿನ್ನರಾಮ್ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನ್ ಕ್ರಾಂತಿಗಿಂತಿ ಆಗುತ್ತೆ ಅಂತ ಇದೀರಿ ನೀವು? ಕೂಸುಟ್ಟಕ್ಕಿಂತ ಮುಂಚೆ ಕುಲವಿ ಹೋಲ್ಸೋರಂಗೆ ನೋಡಿ ಮತ್ತೆ ಎಲೆಕ್ಷನ್ಗೆ ಹೋಗ್ತೀವಿ ನಾವು ಅಂತ ಇದೀರಿ. ಇವತ್ತು ಸತ್ಯನ ಮಾತಾಡ್ಬೇಕಾಗ್ತದೆ. ಇವತ್ತು ಗ್ಯಾರಂಟಿ ಚಾನಲ್ ಸತ್ಯನ ಮಾತಾಡಕ್ ಕರೆದಿದ್ದಾರೆ ನಮ್ಮನ್ನ. ಇವತ್ತು ನಾನು ಸತ್ಯನೇ ಹೇಳ್ಬೇಕಾಗ್ತದೆ. ಇವತ್ತು ರಾಜಣ್ಣವ್ರು ಹೇಳ್ತಾ ಇದ್ರು, ಯಾರೇನು ಇವನ್ ಯಾರ್ರಿ ಏನೇನೋ ಮಾತಾಡಿದ್ರು. ಅವ್ರು ಮಾತಾಡಿದವ್ರನ್ನ ಸಡನ್ ಆಗಿ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ಬಿಟ್ರು. ಅದು ಪವರ್ಫುಲ್ ಯಾರು? ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಿದ್ದು ಸಿದ್ದರಾಮಯ್ಯನ ಪಟ್ಟ ಶಿಷ್ಯ ರಾಜಣ್ಣ. ಅಷ್ಟು ಈಜಿ ಅಲ್ಲ. ಅವರು ನವೆಂಬರ್ ಬದಲಾಗ್ತಾರ ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಶಿವಕುಮಾರ್ ಆಗಲ್ಲ, ಸಿದ್ದರಾಮಯ್ಯನೂ ಆಗಲ್ಲ, ಇಬ್ಬರು ಫಜೀತಿ ಆಗ್ತಾರೆ. ನಾನು ಹೇಳೋ ಒಂದ್ ಸ್ವಲ್ಪ ಬಿಟ್ಬಿಡಿ ನನಗೆ ವಾಸ್ತವ ಹೇಳೋವರ್ಗ ನೀವು ಸ್ವಲ್ಪ ತಡೆಬಿಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ರಾಜಣ್ಣವ್ರು ಹೇಳಿದ ಮಾತು ನಾವು ಅಕ್ಟೋಬರ್ ಕ್ರಾಂತಿ ಅಂತ ಹೇಳಿದವರು, ಈ ಕ್ರಾಂತಿಗಳ ಬಗ್ಗೆ ಮಾತಾಡಿದವರು ನಾವಲ್ಲ, ಮಾಡಿದವರು ಅವ್ರ ಪಕ್ಷದ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು, ಸಹಕಾರ ಮಂತ್ರಿ, ಬಹಳ ಪವರ್ಫುಲ್ ಪೋಸ್ಟ್ ಅಲ್ಲಿ ಇದ್ದಂತ ಅವ್ರ ಮಂತ್ರಿಗಳು. ಅವ್ರನ್ನ ಸಡನ್ ಆಗಿ ಕಿತ್ತಾಕಾಗಿ ಉಚ್ಚಾಟನೆ ಮಾಡಿದ ಯಾಕೆ ಮಂತ್ರಿಗಿರಿಂದ? ಅದಕ್ಕೆ ಪವರ್ಫುಲ್ ಇರೋದು ಡಿ ಕೆ ಶಿವಕುಮಾರ್ ಅಂತ ತೋರಿಸ್ಕೊಳ್ಳಕ್ಕೆ. ಯಾಕೆ ತನ್ನ ಶಿಷ್ಯನ ಉಳಿಸ್ಕೊಳ್ಳಿಲ್ಲ ಸಿದ್ದರಾಮಯ್ಯ ಉಳಿಸ್ಕೊಳ್ಳೋ ಕೆಲಸ ಮಾಡಲಿಲ್ಲ. ಯಾಕಂದ್ರೆ ಆತನಿಗೆ ಹೈಕಮಾಂಡ್ ಹೇಳ್ತಾ ಹುಷಾರ್ ಕ್ಯಾ ಕರ್ರಾಯ್ತು ಅಂತಂದ್ರು, ಸುಮ್ಮನೆ ಕೂತ್ಕೊಂಡ್ಬಿಟ್ರು ಬಾಯಿ ಮುಚ್ಕೊಂಡು. ಆದರೂ ಇವತ್ತು ನಮ್ಮ ಮಾಗಡಿ MLA ಬಾಲಕೃಷ್ಣ ಮೊನ್ನೆ ರೇಗಿಸಿದ್ರು. ನೋಡ್ರಿ ಯಾರು ಹಿಂಗೆ ಮಾತಾಡ್ದವ್ರಿಗೆಲ್ಲ ಕಿತ್ತಾಕ್ಬಿಟ್ರು ರೀ, ಇವತ್ತು ನಾವೇ ರೀ ಅಂತ. ಅದನ್ನ ಯಾಕೆ ರೇಗಿಸಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಇದರ ಸಾರಾಂಶ ಕೊನೆಯದಾಗಿ ಹೇಳಿ, ಏನು ಬದಲಾವಣೆ ಆಗತ್ತೆ ಅಥವಾ ಆಗಲ್ವಾ? 100ಕ್ಕೆ 100 ಬದಲಾವಣೆ ಆಗದೆ ಇದ್ರೆ ಇವರೇ ಕಿತ್ತಾಡ್ಕತ್ತಾರೆ. ಡಿ ಕೆ ಶಿವಕುಮಾರ್ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಕ್ಕೆ ಆಗ್ತಾ ಇಲ್ಲ, ಆತನ ಕೈಲಿ ಶಕ್ತಿ ಇಲ್ಲ, ಆತನಿಗೆ ಬೆಂಬಲ ಇರ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ. ಬೆಂಬಲ ಇಲ್ಲದೆ ಒಬ್ರು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೀವೇ ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅಷ್ಟೊಂದು ಪವರ್ ಇದ್ದಾರೆ, ಪವರ್ ಇದ್ದಿದ್ದಕ್ಕೆ ರಾಜಣ್ಣವ್ರನ್ನ ಕಿತ್ತಾಕಿದ್ದು ನೀವೇ ಹೇಳಿದ್ರಿ. ಅಲ್ಲ, ನಾನು ಹೇಳಿದ ಅರ್ಥ ನಿಮ್ಗೆ ಅರ್ಥ ಆಗಿಲ್ಲ, ಅದು ಜನಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಇವತ್ತು ನವೆಂಬರ್ ಅಲ್ಲಿ ಏನ್ ಕ್ರಾಂತಿ ಆಗುತ್ತೆ ಅದನ್ನ ಹೇಳಿ. ನವೆಂಬರ್ ಕ್ರಾಂತಿ ಆಗ್ತಾರೆ, ಅವ್ರು ಕೇಳ್ತಾರೆ 2.5 ವರ್ಷ ನನಗೆ ಮಾತು ಕೊಟ್ಟಿದ್ರಲ್ಲ, ಬಿಟ್ಕೊಡ್ರಿ ಅಂತ. ಬಿಟ್ಕೊಡಿ ಅಂದಾಗ ಹೈಕಮಾಂಡ್ ಮಾತನ್ನ ಕೇಳಲ್ಲ ಅಂತ ಹೇಳಕ್ ಆಗಲ್ಲ ಸಿದ್ದರಾಮಯ್ಯನಿಗೆ. ಸಿದ್ದರಾಮಯ್ಯ ಏನ್ ಹೇಳಿದ್ರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂದವರು. ಹೈಕಮಾಂಡ್ ಏನ್ ಹೇಳ್ತಾ ಕೇಳ್ತೀನಿ ಅಂತ 2ನೇ ಲೈನಲ್ಲಿ ಹೇಳಿದ್ರು. ಫಸ್ಟ್ ಲೈನ್ ಹೇಳಿದ್ದೇನೋ ನಾನೇ ಮುಖ್ಯಮಂತ್ರಿ 5 ವರ್ಷ ಅಂದಿದ್ದು. 5 ವರ್ಷ ನೀನೇ ಮುಖ್ಯಮಂತ್ರಿ ಹಂಗಿದ್ರೆ ಹೈಕಮಾಂಡ್ ಒಪ್ಪಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅವಾಗ ನೀವು ನಿಮ್ಮ ಪಟಾಲಂ ಕರ್ಕೊಂಡು ಆಚೆ ಹೋಗಿ ಪ್ರಯತ್ನ ಮಾಡ್ತೀರಿ. ಯಾವ ಕಾರಣಕ್ಕೂ ನಂದು ಒಂದ್ ಕಣ್ಣು ಹೋದ್ರು ಭವಿಷ್ಯ ನುಡಿತಾ ಇದ್ದೀರಾ. ಅಲ್ಲ, ಭವಿಷ್ಯ ಅಲ್ಲ, ವಾಸ್ತವ. ನಾವು ಭಾರತೀಯ ಜನತಾ ಪಕ್ಷ ದೇಶಭಕ್ತರು ಯಾವತ್ತೂ ಸತ್ಯ ಹೇಳ್ತಾರೆ. ಮುಂದಕ್ಕಾಗದನ್ನ ಹೇಳೋದನ್ನ ಭವಿಷ್ಯ ಅಂತಾರೆ, ವಾಸ್ತವ ಅಂತ ಹೆಂಗಂತೀರಿ ನೀವು? ವಾಸ್ತವನೇ ನೋಡ್ತಾ ಇರಿ ನೀವು. ನಿಮ್ ಇದೇ ಚಾನಲ್ ಅಲ್ಲಿ ಮತ್ತೆ ನಾನು ಡಿಬೇಟ್ ಬರ್ತೀನಿ. ನಾನು ಕರೆದಾಗ ನಾನು ಹೇಳ್ತಿರೋದು ಇವತ್ತು ವಾಸ್ತವ ಇದೆ. ಇವತ್ತು ಸಿದ್ದರಾಮಯ್ಯನವ್ರು ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಡೋದಿಲ್ಲ. ಅವ್ರ ತಾಯಿ ಒಂದ್ಸರಿ ಅವ್ರು ಜೈಲ್ಗೆ ಹೋದಾಗ ಒಂದು ಮಾತು ಹೇಳಿದ್ರು, ಅದನ್ನ ನೆನ್ಪಾಡೋದು ಬೇಡ. ನಾನು ಅವ್ರು ಡಿ ಕೆ ಶಿವಕುಮಾರ್ ಜೈಲ್ಗೆ ಹೋದಾಗ ಆ ಸಿದ್ದರಾಮಯ್ಯನೇ ನನ್ನ ಮಗನ ಜೈಲ್ ಕಳ್ಸಿದಪ್ಪ ಅಂತ ಹೇಳಿದ ಮಾತನ್ನ ತಾಯಿ ಹೇಳಿದ ಮಾತು ಒಂದ್ಸಲ ಸ್ಫೋಟನೆ ಆಗಲ್ಲ. ಈಗ ಅದೇ ಸ್ಫೋಟ ಆಗ್ತದೆ. ಬರೀ ಬ್ಲಾಸ್ಟ್ ಆಗದಲ್ಲ ಇರೋ ಪಟಾಕಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ನಾವ್ಯಾಕೆ ಆ ಪಕ್ಷ ಬೀಳ್ಸಕ್ ಹೋಗ್ತೀವಿ? ನಾವು ಆ ಪಕ್ಷ ಬೀಳ್ಸಲ್ಲ. ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಬಯಸಿದಾಗ ಸಿದ್ದರಾಮಯ್ಯ ಹೇಳ್ತಾನೆ, ಇಲ್ಲ ರೀ ನಾನೇ 5 ವರ್ಷ, ಆಮೇಲೆ ನೀನಾಗು. 2013 ಏನ್ ಹೇಳಿದ್ರು, ನಾನು ಚುನಾವಣೆ ನಿಲ್ಲಲ್ಲ ಅಂತ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಡಿಕ್ಲೇರ್ ಮಾಡಿದ್ರು ಅನ್ಕೊಂಡೆ. ಬಟ್ ನೀವೇ ಕೇಳ್ತಾ ಇದೀರಿ ಮುಂದುವರೆದಂತೆ ವಿಪರೀತ ಬದಲಾವಣೆ ಆಗುತ್ತೆ ಅಂತ. ಆ ಪಕ್ಷದ ಭವಿಷ್ಯವನ್ನು ನೀವೇ ನೋಡ್ತಾ ಇದ್ರಿ. ಅಲ್ಲ ಸರ್, ಒಂದ್ಸಲ ಒಂದ್ ಟರ್ಮ್ ಅಂತ ಕೊಟ್ರೆ ನೀವೇ 3 ಜನ ಸಿಎಂ ಆಗ್ತೀರಪ್ಪ. ನಿಮ್ಮಲ್ಲೇ ಹಂಗಿದೆ ಪರಿಸ್ಥಿತಿ. ನಮ್ಮ ಪಕ್ಷದಲ್ಲಿ ಏನ್ ಬೇಕಾದ್ರೂ ಆಗೋದಕ್ಕೆ ಹೈಕಮಾಂಡ್ ಇದೆ. ಆದ್ರೆ ಈ ಪಕ್ಷದಲ್ಲಿ ಯಾರು ಹೈಕಮಾಂಡ್? ಯಾರಿಗೆ ಹೇಳ್ತಾರೆ, ಸುಮ್ನೆರಪ್ಪ, ಏನು ಮಾತಾಡ್ಬೇಡ್ರಿ, ಬಾಯಿ ಮುಚ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ನೋಡಿ ನಿಮ್ಗೆ ಏನ್ ಮಾಡ್ತೀನಿ. ಅವ್ರು ಹೇಳಿದ್ಮೇಲೆ ಇವ್ರು ಮಾತಾಡಿದ್ರಲ್ಲ, MLAಗಳು ಬಾಲಕೃಷ್ಣ ಮಾತಾಡಿದ್ರು, ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವತ್ತು ನಾಮಕಾ ಪಟೇಲ್ ಒಂದು ನೋಟಿಸ್ ಕೊಟ್ಟಿರೋದು ಏನಕ್ಕಂದ್ರೆ, ನನ್ನ ಕಡೆಯವ್ರು ಹೇಳಿದಾಗೂ ನೋಟಿಸ್ ಕೊಟ್ಟಿದ್ದೀರಿ, ನಿಮ್ಮ ಕಡೆ ಮಾತಾಡಿದ್ರು ಹೇಳಿ ನೋಡ್ತೀನಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅಂತ. ಹೈಕಮಾಂಡ್ ತೀರ್ಮಾನ ಆಲ್ರೆಡಿ ಆಗೋಗಿದೆ. ಒಂದು ಹೇಳಿ ಸರ್, ಈಗ ಸರಿ ಕಾಂಗ್ರೆಸ್ ಬಿತ್ತು, ಅವ್ರು ಇವ್ರು ಕಿತ್ತಾಡ್ಕೊಂಡು ಕಾಂಗ್ರೆಸ್ ಬಿದ್ದೋಯ್ತು ಅನ್ಕೊಳ್ಳೋಣ, ನೀವು ಅಧಿಕಾರಕ್ಕೆ ಬಂದ್ರಿ ಅನ್ಕೊಳ್ಳೋಣ, ಯಾರು ಸರ್ ನಿಮ್ಮಲ್ಲಿ CM? ನಮ್ಮ CM ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಮ್ಮ CM ನಾವು ಕಾರ್ಯಕರ್ತನೂ ಚೀಫ್ ಮಿನಿಸ್ಟರ್. ಇವತ್ತು ನಮ್ಮ ಪಕ್ಷದಲ್ಲಿ ಒಬ್ಬ ಮತದಾರನೂ ಹೈಕಮಾಂಡ್ ಅಲ್ಲ, ಒಬ್ಬ ಮುಖ್ಯಮಂತ್ರಿ ಆಕಾಂಕ್ಷಿನೇ. ಇವತ್ತು ರಾಜಕೀಯವಾಗಿ ನಾನು ಹೇಳ್ತಕ್ಕಂಥದ್ದು, ನಾವು ರಾಜಕಾರಣ ಮಾಡಕ್ಕೆ ಇರೋದ್ರಿಂದ ಅವ್ರ ಪಕ್ಷ ಬಿದ್ದೋದ್ರೆ ನಾವೇನ್ ಮಾಡ್ಬೇಕು? ಇವತ್ತು ನಾವ್ ಹೇಳಕ್ ಆಗಲ್ಲ. ಅದು ಪಕ್ಷದ ತೀರ್ಮಾನ, ನಿಲುವು. ಯಾರು ಗೆಲ್ತಾರೋ, ಯಾರು ಸೋಲ್ತಾರೋ, ಯಾರೆಲ್ಲ ಸತ್ತಾಕತ್ತಿದ್ಯೋ ಹೈಕಮಾಂಡ್ ತೀರ್ಮಾನ. ನೀವು ಅಧಿಕಾರಕ್ಕೆ ಬಂದ್ರು ನಿಮ್ಮಲ್ಲಿ CM ಯಾರು ಅಂತ ಹೇಳ್ಕೊಳ್ಳೋ ಒಂದು ಹೆಸರಿಲ್ಲ ನಿಮ್ಮಲ್ಲಿ, ನಿಮ್ಮ ಪಕ್ಷದಲ್ಲಿ ಒಂದು ಹೆಸರಿಲ್ಲ ನಿಮ್ಮಲ್ಲಿ. ಅಲ್ಲ ನೀವ್ ಹೇಳೋದಿಲ್ಲ, ನಿಮ್ಮಲ್ಲಿ CM ಕ್ಯಾಂಡಿಡೇಟ್ ಅನ್ನೋ ಒಂದು ಹೆಸರೇ ಇಲ್ಲ ಪಕ್ಷದಲ್ಲಿ. ಹಂಗಾಗಿದೆ ಬಿಜೆಪಿಗೆ.
ಕಾಂಗ್ರೆಸ್ ಅಲ್ಲಿ ಇತ್ತ? ಈಗ ಕಾಂಗ್ರೆಸ್ ಅಲ್ಲಿ ಡಿ ಕೆ ಸಿದ್ದರಾಮಯ್ಯ ಶಿವಕುಮಾರ್ ಇದಾರಲ್ಲ ನಾನು ಸರ್? ಪಕ್ಷದ ಅಧ್ಯಕ್ಷ, ನಾನೇ ಚೀಫ್ ಮಿನಿಸ್ಟರ್ ಅನ್ಕೊಂಡೆ ಕುಣದ ಪಾಪ. ಒಂದು ಸಮುದಾಯ ಪೂರ್ತಿ ಆತನ ಓಟ್ ಹಾಕ್ತು. ನಮ್ಮೋನಿ ಸರ್ ಎಸ್ ಎಂ ಕೃಷ್ಣ ಹೋದ್ಮೇಲೆ ಯಾರು ಮುಖ್ಯಮಂತ್ರಿ ಆಗ್ಲಿಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ. ಚೀನಾರಾಮು ಸರ್ ಕ್ರಾಂತಿ ಏನು ಆಗಲ್ಲ ಅನ್ಕೊಂಡು ಯಡಿಯೂರಪ್ಪ ಅವ್ರನ್ನ ಖುಷಿಯಾಗಿ ಭಾಷಣ ಮಾಡಿ ಮನೆ ಕಳಿಸಿದವ್ರು ನೀವೇ ಸರ್. ಅದಕ್ಕೆ ಹೈಕಮಾಂಡ್ ಅವ್ರ ಹಂಗ ಇನ್ನೂ ಮಾಡಿಲ್ಲ, ತಡೀರಿ ಸರ್ ನೋಡೋಣ. ಇಲ್ಲ, ನಾನು ಹೇಳೋದು ಇಷ್ಟೇನೆ. ಇವತ್ತು ಹೈಕಮಾಂಡ್ ಏನ್ ಹೇಳುತ್ತೋ ನಮ್ಮಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಹೈಕಮಾಂಡ್ ಇದೆ. ನರೇಂದ್ರ ಮೋದಿ ಅವರು, ಅಮಿತ್ ಶಾ, ನಡ್ಡಾ ಅವರು, ಸಂತೋಷ್ ಜಿ ಇವರೆಲ್ಲಾನು ದೊಡ್ಡ ಹೈಕಮಾಂಡ್ ಇದೆ. ಎಲ್ಲವೂ ಗಮನಿಸ್ತಾ ಇರ್ತಾರೆ. ಯಾರಿಗೆ ಮಾಡಬೇಕು ಯಾರಿಗೆ ಬಿಡಬೇಕು ಅಂತಕ್ಕಂಥದ್ದನ್ನ ಈಗ ತೀರ್ಮಾನ ಮಾಡೋ ವಿಷಯ ಅಲ್ಲ. ಇವತ್ತು ಕಾಂಗ್ರೆಸ್ ಅಂತೂ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಡಿ ಕೆ ಶಿವಕುಮಾರ್ ಎರಡು ಹೋಗ್ಬಿಡ್ಲಿ, ಆತ ಚುನಾವಣೆಗೆ ನಿಲ್ಬಾರ್ದು, ಆತನ ಮುಖ್ಯಮಂತ್ರಿ ಆಗ್ಬಾರ್ದು, ಆತನ ಮುಖ್ಯಮಂತ್ರಿ ಆಗಿದ್ರೆ ನೋಡ್ಲಾರೆ ಅಂತ ಹೇಳಿದ ಮಾತನ್ನ ನಾವು ಗಮನಿಸಬೇಕಾಗ್ತದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಯಾವ ಕಾರಣ ನಮ್ಮ ಅಪ್ಪರಾಣೆಗಲ್ಲ ಅವ್ರ ಅಪ್ಪರಾಣೆಗೂ ಮುಖ್ಯಮಂತ್ರಿ ಆಗಲ್ಲ, ಆತನಿಗೆ ಗೆಲ್ಲಲ್ಲ, ಹಿಂಗೆಲ್ಲ ಮಾತಾಡಿದ ಮಾತುಗಳು ನಾವು ಕೇಳಿದೀವಿ. ಅಲ್ಲ ಬಿಜೆಪಿ ಅವರು ಹೇಳಿದಿರಿ, ಜೆಡಿಎಸ್ ಅವರು ಹೇಳಿದಿರಿ, ಕಾಂಗ್ರೆಸ್ನವರು ಹೇಳಿದಿರಿ. ಅಲ್ಲ, ಈ ಸಿದ್ದರಾಮಯ್ಯನವರು ವೈಯಕ್ತಿಕವಾದಂತ ಒಳಗಡೆ ಇರತಕ್ಕಂತ ಒಂದು ಕುತೂಹಲದ ಆಸಕ್ತಿ ಇದೆಯಲ್ಲ, ಅದು ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ಮುಂದುವರ್ಸಕ್ ಬಿಡೋದಿಲ್ಲ. ಪಕ್ಷ ಅವ್ರು ಯಾಕಂದ್ರೆ ಪಕ್ಷ ಉಳಿದವ್ರಲ್ಲ, ಅವರು ಪಕ್ಷ ಯಾರೋ ಕಟ್ಟಿದ ಪಕ್ಷದಲ್ಲಿ ಬಂದು ಸೇರ್ಕೊಂಡಂತವ್ರು. ಯಾರು? ಸಿದ್ದರಾಮಯ್ಯನವರು JDS ಇಂದ ಬಂದಂತವ್ರವರು. ಅವರಿಗೆ ಪಕ್ಷದ ಮೂಲ ಬೇಕಾಗಿಲ್ಲ. ಸಿದ್ದರಾಮಯ್ಯನವರು ನಮ್ಮ ಸೋನಿಯಾ ಗಾಂಧಿ ಅವ್ರಿಗೂ ಬೈದವ್ರೆ, ಇಂದಿರಾ ಗಾಂಧಿಗೂ ಬೈದಿದ್ದಾರೆ, ಎಲ್ಲರನ್ನೂ ಬೈದಿರೋದೆ ಅವರು. ಪಕ್ಷಕ್ಕೆ ಬಂದ ಮೇಲೆ ನಾನು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ. ನೀವು JDS ಅವ್ರು ನಂಗೆ ಸೇರಿಸ್ಕೊಂಡ್ರ ಸರ್? ಅವ್ರು ಒಬ್ರು ಹೋಗಿದ್ದಾರೆ, ನೀವು ಇಡೀ ಒಂದು ಪಾರ್ಟಿನೇ ಸೇರಿಸ್ಕೊಂಡಿದ್ದೀರಲ್ಲ ಸರ್? ಪಾರ್ಟಿ JDS ಹೈಕಮಾಂಡ್ ತೀರ್ಮಾನನ ಅಲ್ಲ. ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡೋಕೆ ಅವರು ಬಂದ್ರೆ ನಾವು ಬೇಡ ಅನ್ನಕ್ಕಾಗುತ್ತಾ? ಇವತ್ತು ದೇವೇಗೌಡರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಾವು 10 ವರ್ಷದಿಂದ ಅವ್ರು ಬೆಂಬಲಿಸ್ತಾ ಇದ್ದೇವೆ, ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, MLAಗಳು ಯಾವುದೇ ಎಲೆಕ್ಷನ್ ಬಂದ್ರು ನಾವು ಜೋಡಿಯಾಗಿ ಹೋಗ್ತೀವಿ ಅಂತ ದೇವೇಗೌಡರು ಹೇಳಿರ್ತಕ್ಕಂಥ ಮಾತು ಇವತ್ತು ಬೆಳಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದಾರೆ ಅವರು. ಇವತ್ತು ಅದರಿಂದ ನಾವು ಯಾಕಪ್ಪ ನೀವು ನಮ್ಗೆ ಬೆಂಬಲ ಕೊಡ್ತೀವತ್ತ ಅನ್ನೋ ದೇವೇಗೌಡರ ಬಗ್ಗೆ ಮಾತಾಡಕ್ಕಾಗುತ್ತಾ? ನಮ್ಗೆ ಆ ಶಕ್ತಿ ಇದೆಯಾ? ನಮ್ಮ ಪಕ್ಷಕ್ಕೆ ಯಾರೇ ಬಂದ್ರು ಸೇರಿಸ್ಕೊತೀವಿ. ಇದು ದೇಶಭಕ್ತರ ಪಕ್ಷ. ದೇಶಕ್ಕಾಗಿ ನಾವು ನಮ್ಮ ದೇಶಕ್ಕಾಗಿ ನಾವು ತ್ಯಾಗ ಮಾಡ್ತೇವೆ. ಕಾಂಗ್ರೆಸ್ ಸರ್ಕಾರ ನಕಲಿ ಆಟ ಆಡಕ್ ಹೋಗಲ್ಲ. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಹೇಳಿ, ನೀವು ರಾಜ್ಯಕ್ಕೆ ನೀವೇನ್ ಮಾಡಿದ್ರಿ? ಅಧಿಕಾರ ಕೊಟ್ಟಾಗ ಏನ್ ಮಾಡಿದ್ರಿ? ಒನ್ ಟರ್ಮ್ ಅಲ್ಲಿ 2 ಜನ 3 ಜನ ಸಿಎಂ ಅಂತ ಪರಿಚಯ ಮಾಡಿಸ್ಕೊಡ್ತೀರಿ ನೀವು. ಪ್ರಧಾನಮಂತ್ರಿಗಳು ರಾಜ್ಯದಲ್ಲಿ ಏನು ಉದ್ಧಾರ ಮಾಡಿಲ್ಲ ಕೊಟ್ಟು ಚುನಾವಣೆಯಲ್ಲಿ ಅಡ್ಡದಾರಿ ಓಟ್ ಹಾಕ್ಸ್ಕೊಂಡ್ರಲ್ಲ ಜನ ಇವತ್ತು ಅತಿವೃಷ್ಟಿ ಆಗಿದೆ ಹೆಲಿಕಾಪ್ಟರ್ ಹೋಗ್ಬಿಟ್ಟು ನಮ್ಮ ಕಾರ್ಯಕರ್ತರು, ನಮ್ಮ ವಿರೋಧ ಪಕ್ಷ ನಾಯಕರುಗಳು, ನಮ್ಮ ಕಾರ್ಯಕರ್ತರು ಸ್ಥಳದ ನೆಲದಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಫ್ರೀ ಗ್ಯಾರಂಟಿ ಯಾವುದು? ಇಲ್ಲಿ ಫ್ರೀ ಗ್ಯಾರಂಟಿ ಅಂತೀರಿ. ಚುನಾವಣೆಗೆ ಮುಂಚೆ ಜನಕ್ಕೆ ಯಾಮಾರಿಸಿ ಓಟ್ ಹಾಕ್ಸ್ಕೊಂಡಿದ್ದು ನಾವು ಕಳ್ಳ ಮತದಾನ ಅಂತ ಹೇಳಲ್ಲ, ಜನ ಓಟ್ ಹಾಕಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಡೆಲ್ಲಿಯಿಂದ ಬಂದು ಹೇಳ್ತಾರ, ನೋಡ್ರಿ ಚೋರಿ ಹೋಗಿಯಾ ಓಟ್, ಚೋರಿ ಹೋಗಿಯಾ ಕೈಸಾ ಹೋ ಜಾತಾ ಚೋರಿ. ಪ್ರಜಾಪ್ರಭುತ್ವ ಇದೆ. 140 ಗೆದ್ರಲ್ಲ, ಚೋರಿ ಆಗಿಲ್ವ ನಿಮ್ದಂಗಿದ್ರೆ? ಬಿಜೆಪಿ ಯಾಕೆ ಚೋರಿ ಆಗಿದೆ? ಬಿಜೆಪಿ ಯಾಕೆ 140-120 ಸೀಟ್ ಗೆಲ್ತಾರಲ್ಲ ನಾವು? ನಾನು ಯಾವ ಪ್ರಶ್ನೆಗೂ ನೀವು ಉತ್ತರ ಕೊಡ್ತಿಲ್ಲ. ಬರ್ತೀನಿ ನಿಮ್ಮ ಹತ್ರ. ನಾಗೇಂದ್ರ ಅವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್ ಈ ಕ್ರಾಂತಿ ಗಿಂತಿ ಬಗ್ಗೆ ನಿಮಗೆ ಸ್ವಲ್ಪ ಜಾಸ್ತಿ ಐಡಿಯಾ ಇರುತ್ತೆ ಸರ್, ಯಾಕಂದ್ರೆ ಕುಮಾರಸ್ವಾಮಿ ಅವರು ತುಂಬಾ ಸೂಕ್ಷ್ಮ ಕಣ್ಣಿನಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ಹಂಗಾಗಿ ಕೇಳ್ತಾ ಇದ್ದೀನಿ. ನಿಮ್ಮ ಕಣ್ಣಿನ ದೃಷ್ಟಿಯಿಂದ ನಿಮ್ಗೆ ಕಾಣ್ಬೋದು. ನಾವು ಈ ರಾಜ್ಯದ ಒಳಿತಿಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದಲ್ಲಿ ಯಾರಿಗೂ ಬಡವರಿಗಾಗಲಿ ಮತ್ತೊಬ್ಬರಿಗಾಗಲಿ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ನಮ್ಮ ಸೂಕ್ಷ್ಮತೆ. ಒಂದು ನಿಮಿಷ, ನೋ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ನೋಡೋಂಥ ಅವಶ್ಯಕತೆ ನಮಗಿಲ್ಲ. ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಎಲ್ಲ ಇರೋದು, 7 ಕೋಟಿ ಜನ ಇದ್ದಾರೆ. ಅವರ ಆಗೋಗಳನ್ನ ನಾವು ನೋಡ್ತೀವಿ ಅಂತ ಬಂದಾಗ DK ವರ್ಸಸ್ HDK ನಾವು ಕೇಳಿರೋದಿಲ್ಲ. ಒಂದು ಕಾಲದ ಜೋಡೆತ್ತುಗಳು ಈಗ ನೋಡಿ ಮೇಡಮ್, ಇವತ್ತು ನೀವು ಕರೆದಿರ್ತಕ್ಕಂಥ ಸಬ್ಜೆಕ್ಟು ಅವರು ಯಾವ ಕಾರಣಕ್ಕೆ ಇವತ್ತು ಏನಾದರೂ ಬದಲಾವಣೆಗಳಾಗುತ್ತಾ ಅಂತಕ್ಕಂಥದ್ದು ನೀವು ಹೇಳ್ತಾ ಇದ್ದೀರಾ. ನೋಡಿ, 136 ಸೀಟ್ ಗೆದ್ದಂಥ ಸಂದರ್ಭದಲ್ಲಿ ಆಗಲೇ ಕಾಂಗ್ರೆಸ್ ವಕ್ತಾರರು ಒಂದು ಮಾತನ್ನು ಹೇಳ್ತಾ ಇದ್ರು, ಒಳ್ಳೆ ಸರ್ಕಾರವನ್ನು ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ನೀವು ಬಂದಿರತಕ್ಕಂಥದ್ದು ಒಳ್ಳೆ ಸರ್ಕಾರ ಕೊಡೋಕ್ಕಾದ್ರೆ ಬದಲಾವಣೆಗಳು ಯಾಕೆ? ಹಾಗಾದ್ರೆ ನೀವು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಒಳ್ಳೆ ಸರ್ಕಾರಗಳು ಕೊಡುವಂಥ ಸಂದರ್ಭದಲ್ಲಿ ದಿನ ಬೆಳಗಾದರೆ ನಿಮ್ಮ 2 ಬಣದ ನಿಮ್ಮ ಶಾಸಕರುಗಳೇ ಇವತ್ತು ಪ್ರತಿನಿತ್ಯ ಹೇಳಿಕೆಗಳು ಕೊಟ್ಟಿರೋದು ನಾವ್ಯಾರೂ ಕೊಟ್ಟಿಲ್ಲ. ರಾಜಣ್ಣ ಅವರಿಂದ ಹಿಡಿದು ಪ್ರತಿಯೊಬ್ಬರು ಹೇಳಿಕೆಗಳು ಕೊಟ್ಟಿರ್ತಕ್ಕಂಥದ್ದು ಒಂದು ರೀತಿ ಗುಂಪುಗಾರಿಕೆ ರೀತಿಯಲ್ಲಿ ಮಾಡಿಕೊಂಡು ನೀವು ಹೇಳಿಕೆಗಳು ಕೊಟ್ಟರು. ನಮ್ಮ ಹತ್ರ 55
75 ಜನ ಇದ್ದಾರೆ, ನಮ್ಮ ಹತ್ರ 70 ಜನ ಇದ್ದಾರೆ, ನಾಳೆ ನವೆಂಬರ್ಗೆ ಕ್ರಾಂತಿ ಆಗುತ್ತೆ, ಇಲ್ಲ ನಮ್ಮ ಕಡೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅವ್ರು ಆಗಬೇಕು ಅಂತ ಉಪವಾಸ ಮಾಡಿದ್ದೀನಿ, ಇಲ್ಲ ಇದು ನೋಡ್ತಾ ಇರಿ ನವೆಂಬರಲ್ಲಿ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗೇ ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಇವರೇನು ಆಡ್ತಿದ್ರು. ಇದು ಒಳ ಒಪ್ಪಂದ ಏನಾಗಿದೆ ಅಂತ 2.5 ವರ್ಷ ಅಂತಕ್ಕಂಥ ಮಾತು ಕೂಡ ನಾವ್ಯಾರು ಹೇಳಿಲ್ಲ ಎಲ್ಲೂ ಯಾವ ವೇದಿಕೆಯಲ್ಲೂ. ಇವೆಲ್ಲ ವಿಚಾರಗಳು ಮಾತಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಅವರೇ. ಅಲ್ಲಿಗೆ ಯಾವ ಮಟ್ಟಕ್ಕೆ ಇದು ವಿಚಾರ ಆಯ್ತು ಅಂತಂದ್ರೆ ಕೇಂದ್ರದಿಂದ ಅವ್ರ ಹೈಕಮಾಂಡ್ ಬಂದು ಕರ್ನಾಟಕದಲ್ಲಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂದ್ರೂ ಕೂಡ ಅದನ್ನು ನಿಲ್ಲಿಸ್ತೇನೆ ದಿನನಿತ್ಯ ಹೇಳಿಕೆಗಳು ಕೊಡ್ತಾ ಇರುವಂತ ಪರಿಸ್ಥಿತಿ ಹಿಂದೇನೂ ಇತ್ತು, ಮಧ್ಯದಲ್ಲೂ ಇತ್ತು, ಇವತ್ತು ಇದೆ, ಮುಂದಕ್ಕೂ ಇರುತ್ತೆ. ಅವರು ಒಪ್ಪಂದಗಳು ಏನಾಗಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವರಷ್ಟಕ್ಕೆ ಅವರೇ ಬಹಿರಂಗವಾಗಿ ಎಲ್ಲಾ ವಿಚಾರಗಳನ್ನು ಈ ರಾಜ್ಯದಲ್ಲಿ ಮಾತಾಡ್ತಾ ಇರ್ತಕ್ಕಂಥವ್ರು ಅವರೇ. ಈ ಹೈಕಮಾಂಡ್ ಇರುವಂತಹ ಪಕ್ಷಗಳ ಹಣೆ ಬರವೇ ಎಷ್ಟು ಸರ್? ಬಟ್ ನೀವಾದ್ರೂ ಒಂದು ಲೋಕಲ್ ಪಾರ್ಟಿಯಾಗಿ ಉಳ್ಕೊಳ್ತೀರಂದ್ರೆ ನೀವು ಹೋಗ್ಬಿಟ್ರಿ ಬಿಜೆಪಿ ಜೊತೆಗೆ. ನಾವೇನ್ ಮಾಡೋಣ? ಒಂದು ನಿಮಿಷ ಹೇಳ್ತಾ ಇದ್ದೀನಿ ಕೇಳಿ. ಬಿಜೆಪಿ ಜೊತೆ ಹೋದ್ವಿ, ಪದೇ ಪದೇ ಒಂದು ಮಾತನ್ನ ಹೇಳ್ಬೇಡಿ. ಅಲ್ಲ ನೀವು ಅಲ್ಲೇ ಪದೇ ಪದೇ ನೀವು ಹೇಳ್ಬೇಡಿ ಆ ಮಾತನ್ನ ಕೇಳ್ಬೇಕು ಮೇಡಮ್. ನೀವು ಯಾಕೆ ಅಂತಕ್ಕಂಥದ್ದು ಬಿಜೆಪಿ ಬಿಜೆಪಿ ಜೊತೆಲೇ ನಾವಿರೋದು ಯಾವ ಕಾರಣಕ್ಕೆ ಅಂತಕ್ಕಂಥದ್ದನ್ನ ಕೇಳಿ. ಇವತ್ತು ನಾನು ಹೇಳಿದ್ದೀನಿ, ತಿರುಗಿ 7 ಕೋಟಿ ಜನಕ್ಕೆ ಯಾರು ಒಳ್ಳೇದ್ ಮಾಡ್ತಾರೋ ಅವ್ರಗಳ ಜೊತೆ ನಾವಿರ್ತೀವಿ. ಇದೇ ಕಾಂಗ್ರೆಸ್ ಜೊತೆ ಕೂಡ ನಾವಿದ್ವಿ. ಆವತ್ತು ಯಾರಿಗೂ ಕೂಡ ಸಂಪೂರ್ಣವಾದಂತ ಬಹುಮತ ಬರಲಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾವು ಮರುಚುನಾವಣೆಗೆ ಏನಾದರೂ ಹೋದ್ರೆ ಈ ರಾಜ್ಯದ ಜನತೆಯ ಹಣವನ್ನು ಮತ್ತೆ ಪೋಲ್ ಮಾಡಬೇಕಾಗಿತ್ತು. ಸಮಾನ ಮನಸ್ಕರು ಅಂತ ಹೋದಂತ ಸಂದರ್ಭದಲ್ಲಿ ನಮ್ಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದ್ರು ಅಂತಕ್ಕಂಥ ಮನೆ ಮಿತ್ರರಾಗ್ಲೇ ಹೇಳ್ತಾ ಇದ್ರು. ರಮಣ ಅವರು ಏನಂತ ಹೇಳಿದ್ರು, ಯಾವ ಶಾಂತಿವನದಲ್ಲಿ ಕೂತ್ಕೊಂಡು ಯಾರು ಹೇಳಿದ್ದು 105 ದಿನದ ಆಯುಷ್ ಅಂತ ಹೇಳಿ. ಈ ರೀತಿ ನಡ್ಕೊಂಡಿದ್ದಕ್ಕೇನೆ ನಾವು ಯಾರದೇ ಜೊತೆಲಿ ಸರ್ಕಾರಗಳು ಮಾಡಿದ್ರು ಕೂಡ ಜನಗಳ ಪರವಾಗಿ ಮಾಡಿದ್ದೇವೆ ಹೊತ್ತಾಗಲಿ ಜನ ವಿರೋಧಿ ಚಟುವಟಿಕೆಗಳನ್ನ ನಾವು ಮಾಡಿಲ್ಲ. ಕೆಲವರು ಕುತಂತ್ರ ಮಾಡಿದ್ರು, ನಾವೇನು ಮಾಡೋಕ್ಕಾಗೋದಿಲ್ಲ. ಒಟ್ಟಲ್ಲಿ ಅದು ನಾವು ಇದ್ದಷ್ಟು ದಿನ 40 ವರ್ಷ ದೇಶ ಆಳಿದವ್ರನ್ನ 16 ತಿಂಗಳು ದೇಶ 20 ತಿಂಗಳು ದೇಶ ಆಳಿರ್ತಕ್ಕಂಥವ್ರ ರಾಜ್ಯ ಆಳಿರ್ತಕ್ಕಂಥವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತಾರೆ ಅಂತಂದ್ರೆ ಅವರು 40 ವರ್ಷದಲ್ಲಿ ಮಾಡದಿರುವಂಥ ಸಾಧನೆಗಳು ನಾವೇನೋ ಮಾಡಿದ್ದೀವಿ ಅಂತಕ್ಕಂಥದ್ದು ತುಲನೆ ಮಾಡ್ಕೋಬೇಕಾಗ್ತದೆ. ಒಂದು. ಎರಡನೇದು, ಇದಕ್ಕೆ ನಮ್ಮ ಪಾರ್ಟಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗೋದಿಲ್ಲ. ಈ ವಿಷಯದಲ್ಲಿ ಅವ್ರ ಆಂತರಿಕ ವಿಷಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಎಂಟ್ರಿ ಆಗೋದಿಲ್ಲ. ಅವರು ಕೊಡ್ತಾ ಇರ್ತಕ್ಕಂಥ ಬೀದಿ ಹೇಳಿಕೆಗಳನ್ನೇ ಇವತ್ತು ಅವ್ರ ಗುತ್ತಿಗೆಗೆ ಬಂದಿರ್ತಕ್ಕಂಥದ್ದು, ಇವತ್ತು ಅವ್ರ ಬೀದಿಗೆ ಬಂದಿರ್ತಕ್ಕಂಥದ್ದು. ಅವರಿಗೆ ರಾಜ್ಯ ನಡೆಸೋದಕ್ಕೆ ತಾಕತ್ತಿಲ್ಲ. ತಾಕತ್ತಿದ್ದಿದ್ರೆ ಉತ್ತಮವಾದಂತ ಕೂಡ ಒಂದು ಸರ್ಕಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಬೋದಾಗಿತ್ತು. ದಿನನಿತ್ಯ ನೀವು ಒಂದು ದಿನ ಅಭಿವೃದ್ಧಿ ಬಗ್ಗೆ ಎಲ್ಲಾದ್ರೂ ಮಾತಾಡ್ತಾ ಇದ್ದಾರಾ? ದಿನನಿತ್ಯ ಕೂಡ ಇವರು ಮಾತಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಮಾತು ಪವರ್ ಶೇರಿಂಗ್, ಪವರ್ ಶೇರಿಂಗ್, ಪವರ್ ಶೇರಿಂಗ್. ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಓಕೆ.